ಕಳೆದ ಒಂದು ವಾರದ ಹಿಂದೆ ಕಾವೇರಿ ನ್ಯಾಯಮಂಡಳಿಯಿಂದ ತೀರ್ಪು ಬಂದಿದ್ದು ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಬರಗಾಲ ಇದೆ, ಯಾವುದೇ ಜಲಾಶಯಗಳಲ್ಲಿ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇವರು ವ್ಯವಸಾಯಕ್ಕೆ ನೀರು ಕೇಳ್ತಾ ಇದ್ದಾರೆ ಅಂತ ಹೇಳಿ ನಾವೆಲ್ಲರೂ ಒಂದು ಸಭೆ ಮಾಡಿದ್ವಿ. ಮತ್ತು ಸರ್ಕಾರ ಮೇಲ್ಮನೆಗೆ ಹೋದಾಗ ಅಲ್ಲೂ ಕೂಡ ಕಣ್ಮುಚ್ಕೊಂಡು ಕಾವೇರಿ ನೀರನ್ನು ಬಿಡಲೇಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಅವೈಜ್ಞಾನಿಕವಾದ ತೀರ್ಪನ್ನು ಕೊಟ್ಟರು. ಅವ್ರು ಮಾಡಬೇಕಾಗಿದ್ದು ಒಂದು ತಜ್ಞರ ಸಮಿತಿಯನ್ನು ಕಳಿಸಿ ಇಲ್ಲಿ ಪರಿಶೀಲನೆ ಮಾಡಬೇಕಾಗಿತ್ತು. ಏಕಾಏಕಿ ನೀರು ಬಿಡಿ ಅಂತ ಹೇಳಿದರೆ ಇಲ್ಲೇ ಬರಗಾಲ, ಮಳೆ ಆಗಿಲ್ಲ, ಮುಂಗಾರು ಮಳೆ ಆಗಿ 2 ತಿಂಗಳು ಆಯಿತು ಪ್ರಾರಂಭ ಆಗಿ, ಆದರೆ ಇಲ್ಲಿ ಆವತ್ತಿನ ಸಂದರ್ಭದಲ್ಲಿ ನೀರಿರಲಿಲ್ಲ. ಆ ಸಂದರ್ಭದಲ್ಲಿ ಕನ್ನಡ ಒಕ್ಕೂಟದ ಮುಖಂಡರಾದಂಥ ವಾಟಾಳ್ ನಾಗರಾಜ್ ಅವರು, ನಾನು, ಗಿರೀಶ್ ಗೌಡರು, ಮಂಜುನಾಥ್ ದೇವು ಮತ್ತು ಪ್ರವೀಣ್ ಕುಮಾರ್ ಶೆಟ್ಟಿ, ಶಿವರಾಮೇಗೌಡರು, ಕುಮಾರು, ನಾವೆಲ್ಲ ಸೇರಿ ಸಭೆ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಈ ರೀತಿ ತೀರ್ಪನ್ನು ಕೊಟ್ಟಾಗ ನಾವು ಅದರ ವಿರುದ್ಧವಾಗಿ ಯಾವುದೇ ಕಾರಣದಲ್ಲೂ ಸರ್ಕಾರದ ಮೇಲೆ ಒತ್ತಡ ತರೋದಕ್ಕೆ ಕರ್ನಾಟಕ ಬಂದ್ ಮಾಡಬೇಕು ಅಂತ ತೀರ್ಮಾನ ಮಾಡಿ 13ನೇ ತಾರೀಕು ನಾವು ಬಂದ್ಗೆ ಕರೆ ಕೊಟ್ಟಿದ್ದು ನಾವೇ. ಅದಾದ ಕೇವಲ ಒಂದು 3-4 ದಿವಸದಲ್ಲಿ ಧಾರಾಕಾರವಾಗಿ ಮಳೆ ಬಂದು ಕಬಿನಿ ಡ್ಯಾಮು ಮತ್ತೊಂದು ಎಲ್ಲ ತುಂಬಿತ್ತು. ಆ ಸಂದರ್ಭದಲ್ಲಿ ನನ್ನ ರೈತ ಬಾಂಧವರು ಮಂಡ್ಯ ಜಿಲ್ಲೆಯಲ್ಲಿ ಹೋರಾಟ ಮಾಡ್ತಾಯಿದ್ರು. ಅವ್ರನ್ನ ಬೆಂಬಲಿಸಿ ನಾವು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು, ಅದಾದಮೇಲೆ ಮಳೆ ಬಂತು, ಸಾಕಷ್ಟು ನೀರು ತಾನಾಗಿ ಹರಿದು ಹೋಯಿತು. ಅದಾದಮೇಲೆ ಬಹಳಷ್ಟು ಜನ ನಮ್ಮನ್ನು ಪ್ರಶ್ನೆ ಮಾಡಿದ್ರು, ಯಾಕೆ ಬಂದ್ ಮಾಡ್ತಾಯಿದ್ದೀರಾ, ಎಲ್ಲ ಸರಿ ಹೋಗಿದೆ ಈ ಸಂದರ್ಭದಲ್ಲಿ. ಆದಾಗ್ಯೂ ಕೂಡ ನಾವು ಮೇಕೆದಾಟು ಯೋಜನೆ ಆಗಬೇಕು, ಮಹದಾಯಿ ಮತ್ತು ಕಳಸಾ ಬಂಡೂರಿ ಈ ಯೋಜನೆ ಆಗಬೇಕು ಅನ್ನೋ ಹೋರಾಟ ಯಾವತ್ತೂ ಇದ್ದೇ ಇದೆ. ಆದರೆ ಜನ ಈ ರೀತಿ ನಮಗೆ ಪ್ರಶ್ನೆ ಮಾಡಿದ್ಮೇಲೆ ಹೌದು ಅವ್ರು ಕೇಳ್ತಾ ಇರೋದು ಸರಿ ಇದೆ ಅಂತ ಹೇಳಿ ಕರ್ನಾಟಕ ಬಂದನ್ನು ನಾವು ವೈಯಕ್ತಿಕವಾಗಿ ನಾನು ಹಿಂಪಡೆದಿದ್ವಿ. ನಾನು, ಪ್ರವೀಣ್ ಕುಮಾರ್ ಶೆಟ್ಟಿ ಮತ್ತು ನಮ್ಮ ಶಿವರಾಮೇಗೌಡರು, ನಾವೆಲ್ಲ ಬೇಡ, ಈ ಸಂದರ್ಭದಲ್ಲಿ ಜನರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋಣ, ಪರಿಸ್ಥಿತಿ ತಿಳಿಯಾಗಿದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿ ಬಂದಿಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ಬಿಟ್ಟು ಹೇಳುವಂಥ ಅನಿವಾರ್ಯತೆ ಬಂತು. ಅದನ್ನು ನಾವು ಮಾಡಿದ್ವಿ. ಈ ಹುಬ್ಳಿಲಿ ವಾಟಾಳ್ ನಾಗರಾಜ್ ಅವರು ಇದೇ ಬಂದು ನಾವು ಮಾಡ್ತೀವಿ ಅನ್ನೋದು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಯಾರು ಹೋರಾಟ ಮಾಡಿದ್ರು ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಆದಂಥ ಒಂದು ಹಕ್ಕಿರುತ್ತೆ. ವಾಟಾಳ್ ನಾಗರಾಜ್ ಅವರು ನಮ್ಮ ಹಿರಿಯ ನಾಯಕರು, ಹೋರಾಟಗಾರರು, 1960-62ರಿಂದ ಹೋರಾಟ ಮಾಡ್ಕೊಂಡು ಬಂದಂಥವರು. ಅವರು ಅದನ್ನು ಬಂದನ್ನು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿರೋದ್ರಿಂದ ಅವರ ವೈಯಕ್ತಿಕ ನಿಲುವು, ಅವರು ಅದನ್ನು ಪ್ರತಿಪಾದಿಸ್ಕೊಂಡು ಬರ್ಬೋದು. ಆದರೆ ಅದು ಅವ್ರಿಗೆ ಬಿಟ್ಟಿದ್ದು, ನಾವು ಬೇಡ ಅಂತ ಹೇಳೋಷ್ಟು ಶಕ್ತಿ ನಮಗಿಲ್ಲ. ಯಾಕೆಂತ ಹೇಳಿದ್ರೆ ಕೂತು ಕರೆಸಿ ಹೋಗಿ ಮಾತಾಡಿ ಅದನ್ನು ಕೈ ಬಿಡಿ ಅಂತ ಕೇಳಿಕೊಂಡ್ರು ಬಹುದು, ಆದರೆ ಅವರು ಅದಕ್ಕೆ ಒಪ್ತಾ ಇಲ್ಲ. ಕೂತ್ಕೊಂಡು ಮಾತಾಡೋದಕ್ಕೆ ಅವರು ಒಪ್ತಾ ಇಲ್ಲ. ಯಾಕೋ ಬಂದಿಗೆ ಕರೆ ಕೊಟ್ಟಿದ್ದೀವಿ, ನಾವು ಅದನ್ನು ವಾಪಸ್ ಹೋಗೋದು ಬೇಡ ಅಂತ ಅವ್ರ ತೀರ್ಮಾನ ಆಗಿರೋದು. ಆದರೆ ಜನರ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಂಡು ಸದ್ಯದ ಪರಿಸ್ಥಿತಿಯಲ್ಲಿ ಬಂದು ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ.